ಹೇ ರವಿ, ನಾನ್ ಹೇಳಿಲ್ವಾ ಸಾಕ್ಷಿ ಇದ್ರೇನೆ ಶಿಕ್ಷೆ ಆಗೋದು ಅಂತ? ಈಗ ನೋಡು, BA ನಾಪತ್ತೆ, ಅವ್ನ್ ಬರಲ್ಲ, ಸಾಕ್ಷಿನೂ ಹೇಳಲ್ಲ, ಕೇಸ್ ಕ್ಲೋಸ್. ನಾನು ಏನ್ ಹೇಳಿದ್ದೆ, ನೀನ್ ಏನ್ ಮಾಡಿದ್ಯಾ? ಯಾಕೋ ಕೋಪ ಮಾಡ್ಕೋತಾ ಇದೀಯಾ? ನಿನ್ಗೆ ನಾನು ಬೇಲ್ ಕೊಡ್ಸಲ್ಲ ಅಂತ ಹೇಳ್ತಾ ಇದ್ದೀನಾ? 2 ತಿಂಗಳು ಎಲೆಕ್ಷನ್ ಮುಗಿಲಿ, ಕೊಡಿಸ್ತೀನಿ. ಕಾರ್ಪೊರೇಟರ್ ಕೂಡ ಅದನ್ನೇ ಹೇಳಿದ್ರು. ನೀನ್ ಒಳಗೇನ್ ಸುಮ್ಮನೆ ಇರ್ಬೇಡಪ್ಪ, ಇನ್ನೂ 5 ಲಕ್ಷ ಎಕ್ಸ್ಟ್ರಾ ಕೊಡಿಸ್ತೀನಿ, ನಿನಗೂ ಒಂದ್ ದಾರಿ ಆಗತ್ತೆ. ರವಿ ರವಿ ಪ್ಲೀಸ್, ಕಾಲರ್ ಬಿಡು. ರವಿ ಪ್ಲೀಸ್ ಪ್ಲೀಸ್. ನೀವ್ ಯಾರೋ ನನಗ್ ದಾರಿ ತೋರ್ಸಕ್ಕೆ? ನಾನ್ ನಡ್ತಿದ್ದೆ ದಾರಿ. ಯಾಕೋ ಟೆನ್ಷನ್ ಆಗ್ತಾ ಇದೆಯಾ? ನಾವೇ ನಿನ್ನ ಈ ಕೇಸಲ್ಲಿ ಫಿಟ್ ಮಾಡ್ತಾ ಇದೀವೇನೋ? ನನ್ನ ಬಗ್ಗೆ ಗೊತ್ತಿದ್ದು ಏನ್ ತಮಾಷೆ ಮಾಡ್ತಿದ್ಯಾ? ಕಾರ್ಪೊರೇಟರ್ಗೂ ಹೇಳು, ಎಲೆಕ್ಷನ್ ನಡೆಯುತ್ತೆ, ಕ್ಯಾಂಡಿಡೇಟೇ ಇರಲ್ಲ, ಅವನ್ ಪರವಾಗಿ ವಾದ ಮಾಡಕ್ಕೆ ನೀನು ಇರಲ್ಲ. ಪೋಸ್ಟ್ ಮಾರ್ಟಮ್ಗೂ ಬಾಡಿ ಸಿಗ್ಬಾರ್ದು, ಹಂಗ್ ಕತ್ತರಿಸ್ತೀನಿ. ಮಾತು ಕೊಟ್ರೆ ತಲೆ ಕೊಟ್ಟಂಗಿರ್ಬೇಕು, ಇಲ್ಲಾಂದ್ರೆ ತಲೆಗಳು ಹೋಗ್ತವೆ. ನಾನು ಕಾರ್ಪೊರೇಟರ್ ಹತ್ರ ಮಾತಾಡ್ತೀನಿ. ಮಾತಾಡ್ಬೇಕು. 2 ದಿನ ಟೈಮು, ನನಗೆ ಬೇಲಾಗ್ಬೇಕಷ್ಟೇ. ನಾನು ನಿಮ್ಗೆ ಮುಂಚೆನೆ ಹೇಳಿದ್ದೆ, ಕೆಲವು ಸಲ ಸಾಕಿರೋ ಗೂಳಿ ಪಳಗ್ಸಿರೋ ಆನೆ ಓನರ್ಗೆ ತಿರುಗಿ ಬೀಳ್ತವೆ, ಬೇಗ ಎಚ್ಚೆತ್ಕೋಬೇಕು. ಇಲ್ಲ ಅಂತಂದ್ರೆ